ನಮಸ್ಕಾರ. ನಮಸ್ಕಾರ ಸರ್. ಯಾವ ಊರಿನವರು? ಸರ್ ನಾವು ಮಂಡ್ಯ ತಾಲೂಕು ದುದ್ದ ಹೋಬಳಿ ಒಳಲ್ ಚೆನ್ಗಾಲ್ ಅವರು. ಇದು ಮಾಡಿದಿರಲ್ಲ, ಇದು ಯಾವ್ಯಾವ ಇದ್ರಲ್ಲಿ ಮಾಡಿದ್ದೀರಾ ಸರ್? ನಾವು ರಾಗಿ ಮತ್ತೆ ನವಣೆಯಿಂದ ಸಾಮೆಯಿಂದ ಮಾಡಿರುವಂತ ತಿಂಡಿಗಳು. ನವಣೆಯಿಂದ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ರಾಗಿ ಮಿಕ್ಸರು, ಸಾಮೆ ಮಿಕ್ಸರು, ನವಣೆ ಉಂಡೆ. ಇದು ಆರ್ಗ್ಯಾನಿಕ್ ಇಂದ ಬೆಳೆದಿರೋದಾ ಅಥವಾ? ಆರ್ಗ್ಯಾನಿಕ್ ಅಂದನೆ, ಆರ್ಗ್ಯಾನಿಕ್ ಎಲ್ಲ ಆರ್ಗ್ಯಾನಿಕ್ ಇಂದನೇ ನಾವು ಧರ್ಮಸ್ಥಳದವ್ರ ಕಡೆಯಿಂದ ತರ್ಸ್ಕತೀವಿ. ಐಟಮ್ ಎಲ್ಲ ಐಟಮ್ ನಾವು ಮನೆಯಲ್ಲೇ ಮಾಡುವಂತ ತಿಂಡಿಗಳು. ಸಿರಿಧಾನ್ಯವನ್ನ ಬಳಸಿ ಮಾಡಿರುವಂತ ತಿಂಡಿನ ನಾವು ತಯಾರು ಮಾಡೋದು. ಎಲ್ಲ ಪ್ರತಿಯೊಂದು ಸಿರಿಧಾನ್ಯ ಎಲ್ಲ ಮಿಕ್ಸು, ಸಾಮೆ, ಊದ್ಲು, ಆರ್ಕ ಈ ತರದಲ್ಲಿ ಸೊಪ್ಪುಗಳು ಹಾಕಿ ಹಪ್ಳಗಳು ಮಾಡ್ತೀವಿ. ಎಲ್ಲ ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಈ ತರ ಹಪ್ಳಗಳು ಮಾಡ್ತೀವಿ. ಇದರಲ್ಲಿ ತಿಂಡಿ ಸಬ್ಸಿಗೆ ಸೊಪ್ಪು ಮಾಡಿರೋದು ಯಾವುದು? ಸೊಪ್ಪು ಇದಕ್ಕೆ ಪಾಲಕ್ ಸೊಪ್ಪು. ಇದು ಇದೇನಂತ? ಇದು ಸಿರಿಧಾನ್ಯ ಪೌಡರ್ಗೆ. ಇದೇನಂತ? ಇದು ಹಪ್ಪಳ, ಪಾಲಕ್ ಸೊಪ್ಪಿನ ಹಪ್ಪಳ. ಪಾಲಕ್ ಸೊಪ್ಪಿನ ಹಪ್ಪಳ. ಇದು ಕರ್ಬೇವಿನ ಸೊಪ್ಪಿನ ಹಪ್ಪಳ. ಇದು ಬರೀ ಕರ್ಬೇವಿನ ಸೊಪ್ಪು ಮಾತ್ರ. ಸಿರಿಧಾನ್ಯ ಪೌಡರ್ಗೆ ಕರ್ಬೇವು. ಕರ್ಬೇವು. ಇದು ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪಿಗೆ ಏನೇನ? ಸಿರಿಧಾನ್ಯ ಪೌಡರ್ಗೆ ಮೆಂತ್ಯ ಸೊಪ್ಪು. ಸಿರಿಧಾನ್ಯ ಅಂದ್ರೆ ಯಾವ್ಯಾವ್ದು ಹಾಕಿದ್ದೀರಾ? ನವಣೆ, ಊದ್ಲು, ಆರ್ಕ, ಫುಲ್ ಸಿರಿಧಾನ್ಯನೇ ಸರ್ ಅದು. ಅದಕ್ಕೆ ಸೊಪ್ಪು ಪ್ರತಿಯೊಂದು ಆಗಡು. ಪ್ರತಿಯೊಂದು ಸಿರಿಧಾನ್ಯ ಪೌಡರ್ ನಾವು ಮಿಕ್ಸ್ ಮಾಡಿ ಹೊಡಿಸಿ ಅದರಲ್ಲಿ ಸೊಪ್ಪುಗಳು ವಿಧವಾದ ಸೊಪ್ಪು ಹಾಕಿ ಬೇರೆ ಬೇರೆ ಹಪ್ಪಳಗಳು ಮಾಡ್ತೀವಿ. ಒಂದೆಲ್ಗ ಸೊಪ್ಪು, ದೊಡ್ಡಿಪತ್ರೆ, ಈ ತರ ಹಪ್ಪಳಗಳನ್ನ ಮಾಡ್ತೀವಿ ನಾವು. ಇದು ಏನು ಅಮ್ಮ? ಇದು ನವಣೆಯಿಂದ ಮಾಡಿರುವಂತದ್ದು. ಮಕ್ಕಳಿಗೆ ಇವಾಗ ಬೇಕರಿಗಳಲ್ಲಿ ಅದು ಇದು ಸ್ನ್ಯಾಕ್ಸ್ ಅವೆಂತ ಕುರ್ಕುರೆ ಅವೆಲ್ಲ ಕೊಡ್ತಾರಲ್ಲ, ಅದ್ರ ಬದಲು ಮಕ್ಕಳುಗಳಿಗೆ ಉಪಯೋಗ ಆಗಲಿ ಅಂತ ಇಲ್ಲಿ ಡಾಡಾ, ಮೈದಾ, ಸಕ್ಕರೆ ಯಾವುದು ಬಳಸಿಲ್ಲ. ನಾವೇ ಖುದ್ದಾಗಿ ಕಡಲೆಕಾಯಿ ಬೀಜ ಆಡಿಸ್ಕೊಂಡು ಕಡಲೆಕಾಯಿ ಬೀಜದ ಎಣ್ಣೆಯಿಂದ ತಯಾರು ಮಾಡಿರುವಂತ ನವಣೆ ಯಾವುದೇ ಮಿಷನರಿ ಪದಾರ್ಥಗಳನ್ನು ಬಳಸದೆ ನಮ್ಮ ಕೈಯಿಂದ ಮಾಡಿರುವಂತ ತಿಂಡಿಗಳು. ಇದು ಅಮ್ಮ ನಿಪ್ಪಟ್ಟು. ನವಣೆ ನಿಪ್ಪಟ್ಟು ಅಂತ, ನಿಪ್ಪಟ್ಟೆ ನವಣೆಯಲ್ಲೇ ಮಾಡಿರುವಂತದ್ದು. ಇದು ಸಿರಿಧಾನ್ಯ. ಇದು ಸೊಪ್ಪುಗಳು? ಸೊಪ್ಪು ಏನು ಹಾಕಿಲ್ಲ. ಅದರಲ್ಲೇ ಸ್ವೀಟು. ಸ್ವೀಟ್ ಯಾವ್ದಿದೆ? ಇದು ನವಣೆದು ಸಂಕೃಪವಳಿ ಅಂತ, ಅದು ಖಾರ ಮೊದ್ಲೇ ತೋರಿಸಿದ್ದು. ಇದು ಬೆಲ್ಲ ಹಾಕಿ ಮಾಡಿದೀವಿ. ಇಲ್ಲಿ ಸಕ್ಕರೆ, ನಾಟಿ ಬೆಲ್ಲ. ಯಾವುದಕ್ಕೂ ಸಕ್ಕರೆ ಯೂಸ್ ಮಾಡಿಲ್ಲ. ಸಕ್ಕರೆ ಯಾಕೆ ಯೂಸ್ ಮಾಡಲ್ಲ ನಾವು? ಸಕ್ಕರೆ ಯಾಕೆ ಯೂಸ್ ಮಾಡಲ್ಲ ಅಂದ್ರೆ ಸಕ್ಕರೆ ಇವಾಗಿನ ಆರೋಗ್ಯಕರ ಹಾನಿಕರ ಅಂತ ಸಕ್ಕರೆ ಯೂಸ್ ಮಾಡಲ್ಲ. ನಮ್ಮಲ್ಲಿ ಯಾವುದನ್ನು ಬೆಲ್ಲನೇ ಉಪಯೋಗಿಸಿ ಮಾಡಿರುವಂತ. ಸಕ್ಕರೆ ಆರೋಗ್ಯಕ್ಕೆ ಹಾನಿ ಅಂತ ಅನ್ಬಿಟ್ಟು. ವೆರಿ ಗುಡ್ ಅಮ್ಮ. ಯಾಕಂದ್ರೆ ಸಕ್ಕರೆಯಿಂದ ಇತ್ತೀಚೆಗೆ ನಾವು ಈ ಕ್ಯಾನ್ಸರ್ ಕಾರಕ ಅಂತ ಪದಾರ್ಥಗಳನ್ನ ಕಾಣ್ತೀವಿ. ಅದರಿಂದ ಸೋಡಗಳು ಈಗ ನೋಡು, ನಾವು ಈಗ ನವಣೆ ಕರ್ಜಿಕಾಯಿ ಅಂತ ಮಾಡಿದೀವಿ. ಇದಕ್ಕೂ ಅಷ್ಟೇ ಮೈದಾ ಉಪಯೋಗಿಸಿಲ್ಲ. ಇದಕ್ಕೆ ಮೈದಾ ಉಪಯೋಗಿಸಿಲ್ಲ. ಸಿರಿಧಾನ್ಯ ಇಟ್ಟು ಮತ್ತೆ ಚಿರೋಟಿ ರವೆ ಹಾಕಿ ಮಾಡಿರುವಂತ ಕರ್ಜಿಕಾಯಿ. ಒಳಗಡೆ ಕಾಯಿ, ಕೊಬ್ಬರಿ, ಬೆಲ್ಲ. ಈಗ ಮೈದಾ ತಯಾರಿಸಬೇಕು ಅಂದ್ರೆ ಗೋಧಿಯ 4ನೇ ಭಾಗವನ್ನ ನಾವು ಬಣ್ಣ ಹಾಕಿ ಕೆಮಿಕಲ್ ಹಾಕಿ ಮಾಡ್ತಾರೆ. ಅದು ಆರೋಗ್ಯಕ್ಕೆ ಹಾನಿಕಾರಕ. ಅದನ್ನ ಬಳಸಿಲ್ಲ. ಇದು ಗೋಧಿ ಹಾಕಿದಿರಾ? ಗೋಧಿ ಹಾಕಿಲ್ಲ. ಚಿರೋಟಿ ರವೆ, ನವಣೆ ಹಿಟ್ಟಲ್ಲಿ ಮಾಡಿರುವಂತದ್ದು ಕರ್ಜಿಕಾಯಿ. ಇದು ಒಬ್ಬಟ್ಟು ಐತೆ, ಕಾಯಿ ಒಬ್ಬಟ್ಟು. ಇದನ್ನು ಅಷ್ಟೇ ಚಿರೋಟಿ ರವೆ, ನವಣೆ ಹಿಟ್ಟಲ್ಲಿ ಮಾಡಿರುವಂತದ್ದು. ಕಿತ್ತೋಗೈತೆ ಇದರಲ್ಲಿ ಮಾಡಿರುವಂತದ್ದು. ಏನೇನು ಹಾಕಿದ್ರಿ ಇದಕ್ಕೆ? ಇದಕ್ಕೆ ನವಣೆ ಹಿಟ್ಟು, ಚಿರೋಟಿ ರವೆ, ಒಳಗಡೆ ಕಾಯಿ, ಬೆಲ್ಲ, ಕಾಯಿ ಒಬ್ಬಟ್ಟು. ಸಿರಿಧಾನ್ಯ ಒಬ್ಬಟ್ಟು ಅಂತ ಹೆಸರು ಅದಕ್ಕೆ. ಈಗ ನೀವು ವೀಕ್ಷಕರಿಗೆ ಇವಾಗ ಬೇಕರಿ ಐಟಮ್ಗಳನ್ನ ತಿನ್ನಂತವ್ರಿಗೆ ನೀವು ಏನ್ ಹೇಳಕ್ ಬಯಸ್ತೀರಾ ಅಮ್ಮ? ನಾವ್ ಏನ್ ಹೇಳಕ್, ಇವತ್ತಿನ ಪ್ರಪಂಚದ ಆರೋಗ್ಯಕ್ಕೆ ಒಳ್ಳೇದಾಗ್ಬೇಕು ಅಂದ್ರೆ ಈ ತರ ಫುಡ್ಗಳೆಲ್ಲ ನಮ್ಮಿಂದ ತಗೋಬೇಕು ಅನ್ನೋದೇನು ನಾವು ಉದಾಹರಣೆ ಹೇಳಲ್ಲ. ಮನೇಲೆ ಮಾಡಿ ತಿನ್ಬೇಕು ಅನ್ನೋದು ನಾವು ಕೇಳ್ಕೊಂತೀವಿ ಸರ್. ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಮನೇಲಿ ಮಾಡ್ಕೊ ತಿನ್ಬೇಕು ಅನ್ನೋದ ನಾವು ಬಯಸ್ತೀವಿ. ಯಥೇಚ್ಛವಾಗಿ ಈಗ ಸಕ್ಕರೆನ ಉಪಯೋಗಿಸ್ತಾರೆ ಅಮ್ಮ, ಅದ್ರ ಬಗ್ಗೆ ನೀವು ಒಂದೆರಡು ಹೇಳಿ. ಅಲ್ಲ, ಸಕ್ಕರೆ ಅಂದ್ರೆ ಇವಾಗಿನ ಪ್ರಪಂಚದಲ್ಲಿ ಯಾವ್ದೊಂದಕ್ಕೂ ಸಕ್ಕರೆಗೆ ಅವೇನೇನೋ ಕೆಮಿಕಲ್ ಹಾಕಿ ಮಾಡ್ತಾರೆ ಅಂತಾರೆ. ಇವಾಗಿನ ಜನದಲ್ಲಿ ಕ್ಯಾನ್ಸರು, ಶುಗರು, BP ಇವರಲ್ಲೇ ಜಾಸ್ತಿ ತೊಡಗ್ತಾ ಇದೆ ನಮ್ಮ ಜನಗಳು. ಅದನ್ನ ಕಂಟ್ರೋಲ್ ಮಾಡಿ ಬೆಲ್ಲದ ಕಡೆ ಆಗಮಿಸಿ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂತ ಕೇಳ್ತೀವಿ ಸರ್. ಇದು ಏನು ಹೇಳಿದ್ರಿ ಅಮ್ಮ? ಇದು ನವಣೆ ಉಂಡೆ. ಇದು ನವಣೆನ ನುಚ್ಚು ಮಾಡಿ ಬೆಲ್ಲ ಪುಡಿ ಹಾಕಿ, ಬೆಲ್ಲದ ಪುಡಿ ಮತ್ತೆ ಕೊಬ್ಬರಿ, ಡ್ರೈ ಫ್ರೂಟ್ಸ್ ಹಾಕಿ 10 ರೂಪಾಯಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರುವಂತದ್ದು. ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರುವಂತದ್ದು. ನೋಡಿ, ಟೇಸ್ಟ್ ನೋಡಿ ಮೇಡಮ್, ಚೆನ್ನಾಗೈತೆ. ಹಂಗ್ ಮುರ್ಕಬೇಕು. ತಗೊಳ್ಳಿ, 10 ರೂಪಾಯಿ ಒಂದು ನವಣೆ ಉಂಡೆ. 10 ರೂಪಾಯಿ ಒಂದು. ಚೆನ್ನಾಗಿದೆ, ನಾವು ತಿಂದೋಕಂತ ಉಳಿ. ನಾವು ತುಂಬಾ ಚೆನ್ನಾಗಿದೆ ಆರೋಗ್ಯ. ಅಂಗಡಿಲಿ ಸಕ್ಕರೆ ಹಾಕಿರ್ತಾರೆ, ಅದು ತಿನ್ಬಾರ್ದು, ಇದು ತಿನ್ಬೇಕು ಅಮ್ಮ. ಜನಗಳು ಈಗ ನಾವು 3 ದಿವಸದಿಂದ ಇಟ್ಟಿದ್ದೀವಿ. ಇದು ಏನು ಅಮ್ಮ? ಕಜ್ಜಾಯ, ನವಣೆ ಕಜ್ಜಾಯ ಅಂದ್ಬಿಟ್ಟು. ಇದು ನವಣೆ ಕಜ್ಜಾಯ, ನವಣೆಯಿಂದಾನೇ ಮಾಡಿರೋದು. ಬೆಲ್ಲ ಹಾಕಿ ಮಾಡಿದೀವಿ. ಇದು ಕಡಲೆಕಾಯಿ ಎಣ್ಣೆಲಿ ಮಾಡಿರುವಂತದ್ದು. ಇದೂ ಅಷ್ಟೇ. ಈಗ ಬೇಕರಿಗಳಲ್ಲಿ ಈಗ ಸನ್ಫ್ಲವರ್ ಎಣ್ಣೆಲೋ
ಇಲ್ಲ ಪಾಮೈಲ್ ಎಣ್ಣೆಲ್ಲ ಬೇಯಿಸ್ಕೊಡ್ತಾರೆ, ನಾವು ಆ ಥರ ಬೇಯಿಸಿಲ್ಲ. ಜನಕ್ಕೆ ಆರೋಗ್ಯಕರವಾಗಿ ಇರಬೇಕು ಅನ್ನೋ ದೃಷ್ಟಿಲಿ ಎಲ್ಲ ಒಳ್ಳೆ ಎಣ್ಣೆಲಿ ಮಾಡ್ಕೊ ಬಂದಿದ್ದೀವಿ. ಜನಕ್ಕೆ ತಿನ್ಬೇಕು, ಚೆನ್ನಾಗೆ ಆರೋಗ್ಯ ಮಡಿಕೋಬೇಕು ಅಂತ ಕೇಳ್ಕೊತೀವಿ ಸರ್. ಓ ಅಮ್ಮ, ಈಗ ನೋಡಿ ವೀಕ್ಷಕರೇ, ಇವಾಗ ಇತ್ತೀಚೆಗೆ ಈಗ ಕ್ಷಣದಲ್ಲಿ ಬಂದರು ಈ ಉಂಡೆನ ತಗೊಳ್ಳೋಕ್ಕೆ. ಆದರೆ ಅವ್ರಿಗೆ ಬೇಕಾಗಿರೋದು ಈ ಬೇಕ್ರಿ ಫುಡ್ಗಳು. ಆದರೆ ಇದು ಏನು ಒಳ್ಳೆಯ ಪದಾರ್ಥಗಳು ಬೇಕು ಅನಿಸ್ತದೆ ಅಂತೂ ಬೇಕಾಗಿಲ್ಲ. ಬೇಡದ ಪದಾರ್ಥಗಳನ್ನ ತಿಂದು ಜೀವನವನ್ನು ಹದಗೆಡಿಸ್ಕೊಳ್ತಾರೆ. ಇದರಿಂದ ಆದಾಯ ಹೇಗೆ ಅಮ್ಮ ನಿಮಗೆ? ಚೆನ್ನಾಗಿ ಆಯ್ತಾ ಇದೆ ಸರ್, ಹೆಂಗೋ ಅಷ್ಟ ಇಷ್ಟ. ಯಾಕೆಂದ್ರೆ ಇಂಥ ಜಾತ್ರೆಗಳಲ್ಲಿ ಇಷ್ಟು ಜನ ಬಂದು ನಮ್ಮ ತಿಂಡಿಗಳನ್ನ ಜಾಸ್ತಿ ಕೊಂಡ್ಕೊಳ್ಳಿಲ್ಲ. ಅಲ್ಲಿ ಪಾನಿಪುರಿ, ಗೋಬಿ ಮಂಜೂರಿ ಇಂಥವ್ ಕಡೆ ಒಲವು ಕೊಟ್ಟಾರೆ ಹೊರತು ಇಂಥವ್ ಕಡೆ ಒಲವು ಕೊಡಲ್ಲ. ಏನೋ ನಮ್ಮ ತಕ್ಕ ಮಟ್ಟಿಗೆ ಏನೋ ಇದ್ರ ಬಗ್ಗೆ ತಿಳಿದಿರುವಂತ ಜನಗಳು ಅಷ್ಟ ಇಷ್ಟ ತಕೊಂತ ಇದ್ದಾರೆ. ಆಯ್ತಾ ಇದೆ ವ್ಯಾಪಾರ. ಒಟ್ಟಲ್ಲಿ ನಿಮ್ಮನ್ನ ನೋಡಿ ಇನ್ನೊಬ್ರು ಕಲಿಬೇಕಂತದ್ದು ಏನಾರು ವೀಕ್ಷಕರಿಗೆ ಹೇಳೋದಿದ್ದೀರಾ? ಐತೆ ಸರ್. ಈಗ ಎಷ್ಟೋ ಜನಗಳು ನಾವು ಹೋದ್ರೆ ಏನಾಗುತ್ತೋ, ನಾವು ಹೋದ್ರೆ ವ್ಯಾಪಾರ ಮಾಡೋಕ್ಕಾಗ್ತದ, ನಮ್ಮ ಕೈಲಿ ಆಗುದಿಲ್ಲ ಅನ್ನೋದು ಭಯ ಪಡೋದು ಬೇಡ. ಇವತ್ತಿಲ್ಲ ಅಂದ್ರೆ ನಾಳೆ ಆಗುತ್ತೆ. ಬಂದು ಮುನ್ನುಗ್ಗಿ ಮಾಡಬೇಕು ಅನ್ನೋದನ್ನ ನಾವು ಕೇಳ್ಕೊತೀವಿ. ಈಗ ಅಮ್ಮ ಒಂದು ಎಕ್ಸಾಂಪಲ್ಲು, ಈಗ ಒಂದು ದೊಡ್ಡ ಬೇಕರಿ ಇರ್ತದೆ, ಅದ್ರ ಮುಂದ್ಗಡೆ ನಿಮ್ಮ ಒಂದು ಸ್ಟಾಲ್ ಇಟ್ಟರೆ ಯಾವ ರೀತಿ ಪೈಪೋಟಿ ಇರ್ತದೆ? ಪೈಪೋಟಿ ಏನು ಸರ್, ಈಗ ಅದಕ್ಕೆ ಜಾಸ್ತಿ ಒಲವು ಜನಗಳಲ್ಲೇ ತಿಳ್ಕೊಬೇಕು ಅಂತ ಹೇಳ್ತೀನಿ ಅಲ್ಲ. ಇವಾಗಲೇ ನೋಡಿ, ಇವಾಗ ಆಚೆ ಕಡೆ ಇರುವ ತಿಂಡಿಗೆ ಜಾಸ್ತಿ ಒಲವು ಕೊಡ್ತಾರೆ. ಈಗ ಇಲ್ಲಿ ಎಷ್ಟು ಬಡ್ಕೊಂಡ್ರೆ ಈ ಥರ ಮಾಡಿದೀವಿ, ಬನ್ನಿ ತಗೊಳ್ಳಿ ಅಂದ್ರೂ ಬರಲ್ಲ, ತಿರುಗು ನೋಡಲ್ಲ. ಹಂಗೆ ಬೇಕ್ರಿ ಹತ್ರನೂ ಅದೇ ಆಗಿರುತ್ತೆ. ಒಂದು ದಿವಸ ನೋಡ್ತಾರೆ, 2 ದಿವಸ ನೋಡ್ತಾರೆ, ಮುಂದಿನ ದಿನ ಬಂದೇ ಬರ್ತಾರೆ. ಮುಂದಿನ ದಿನ ಬರಬೇಕು ಅನ್ನೋದು ಅವ್ರ ಆಸೆ ಹುಟ್ರೆ ಬಂದೇ ಬರ್ತಾರೆ. ಇದ್ರ ಒಲವು ಆಗಲೇಬೇಕು. ಇದಕ್ಕೆ ಗ್ರಾಹಕರ ಏನಾರು